ಗುಡ್ ಮಾರ್ನಿಂಗ್. ಈಗ ಈ ಮಾತು ಲೋಕೋಕ್ತಿ ಅಂತಲೂ ಹೇಳ್ಬೋದು, ಜನಾರೂಢಿ ಮಾತು ಅಂತಲೂ ಹೇಳ್ಬೋದು. ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಂದರ್ಭದೊಳಗೆ ಈ ಮಾತನ್ನು ಹೇಳ್ತಿರ್ತೀವಿ. ಏನಂದರೆ, ಎಲ್ಲಿ ನಮ್ಮ ಗೌರವಕ್ಕೆ ಚ್ಯುತಿ ಬರ್ತದೋ, ಕುಂದು ಬರ್ತದೋ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತದೋ, ಆ ಜಾಗದೊಳಗೆ ನಮ್ಮ ಚಪ್ಪಲಿ ಕೂಡ ಬಿಡಬಾರ್ದು. ಆ ಜಾಗದೊಳಗೆ, ಆ ನೆಲೆಯೊಳಗೆ ನಾವು ಇರಬಾರ್ದು, ಅಲ್ಲಿಂದ ದೂರವಾಗಿ ಬಿಡಬೇಕು ಅಂತ ಸ್ವಾಭಿಮಾನಿ ಇರುವಂಥ ಜನ ಎಲ್ಲ ಹೇಳ್ತಿರ್ತೀವಿ, ಎಲ್ಲರೂ ಹೇಳ್ತಿರ್ತೀವಿ. ಹಾಗಂದು ಈ ಮಾತನ್ನು ಪಾಲಿಸೋಕೆ ಹೊರಟ್ವಿ ಅಂತಂದರೆ ಮುಂದಿನ ಪರಿಣಾಮ ಏನು ಅಂತ ಒಬ್ಬರಾದ್ರೂ ಯೋಚನೆ ಮಾಡ್ತೀವಿ. ಎಲ್ಲಿಗೆ ಹೋಗ್ಬೇಕು ಅವರು? ಒಂದು ಕುಟುಂಬ ಅಂದಾಗ ಇಲ್ಲಿ ಮಾನ, ಅಪಮಾನ, ನೋವು, ನಲಿವು, ಅನುಮಾನ, ಶಂಕೆ, ಭೀತಿ, ಭಯ, ಚುಚ್ಚೋದು, ಚಚ್ಚೋದು ಎಲ್ಲ ಇದ್ದದ್ದೇ. ಅಲ್ಲಿ ನಿತ್ಯವೂ ನಮ್ಮ ಸ್ವಾಭಿಮಾನಕ್ಕೆ, ಗೌರವಕ್ಕೆ ಧಕ್ಕೆ ಬಂದೇ ಬರ್ತದೆ ಕುಟುಂಬದ ನೆಲೆಯೊಳಗೆ. ಅಲ್ಲಿ ಮನೆಯೊಳಗಿನ ಹಿರಿಯರಿಗೆ ಕೊಡಬೇಕಾದಂಥ ಗೌರವ, ಪ್ರೀತಿ ಸಿಗದೆ ಹೋಗಿರ್ಬೋದು. ಹಂಗೆ ಅವ್ರ ಮನಸ್ಸು ನೊಂದ್ಕೊಂಡಂಥ ಆ ಹಿರಿಯರು ಸ್ವಾಭಿಮಾನ ಇಲ್ದಲ್ಲಿ ನಾವು ಇರಬಾರ್ದಪ್ಪ ಅಂತ ಎಲ್ಲಿಗೆ ಹೋಗ್ಬೇಕು ಅವರು? ಮಕ್ಕಳಿಗೂ ಕೂಡ ಅಪಮಾನ ಆಗ್ಬೋದು, ಕೆಲವೊಂದು ಸತಿ ನೋವು ಕೊಡ್ಬೋದು. ಅಪ್ಪ ಅಮ್ಮ ಆಗಿ ಏನೋ ಒಂದು ಮಾತು ಹೆಚ್ಚು ಕಡಿಮೆ ಬರ್ತದೆ ಹೋಗ್ತದೆ, ನಮ್ಮ ಸ್ವಾಭಿಮಾನಕ್ಕೆ ಇಲ್ಲಿ ಧಕ್ಕೆ ಬಂತು, ನಾವಿಲ್ಲಿ ಇರೋದಿಲ್ಲ ಅಂತ ಮನೆ ಬಿಟ್ಟು ಹೋಗಿಬಿಟ್ರೆ ಮುಂದಿನ ಪರಿಣಾಮ ಎದುರಿಸೋರು ಯಾರು? ಹೆಂಗೆ ಎದುರಿಸೋದು ಅದನ್ನು? ಈಗ ಅಪ್ಪ ಅಮ್ಮನಿಗೆ ಮಕ್ಕಳಿಂದ ಅದಷ್ಟು ಗೋಳಾಡಿಸೋದಿಲ್ಲ ಮಕ್ಕಳು. ನಾವು ಅಷ್ಟು ತೊಂದರೆ ಕೊಡಲ್ಲ, ಅದಷ್ಟು ಅಡ್ಡಿ ಆತಂಕ ಉಂಟು ಮಾಡಲ್ಲ. ಮದುವೆಯಾಗಿ ಹೆಂಡತಿ ಮನೆಗೆ ಬಂದ ಮೇಲೆ ಅಪ್ಪ ಅಮ್ಮನನ್ನು ನಡೆಸ್ಕೊಳ್ಳೋ ರೀತಿ ರಿವಾಜು ಇದೆಲ್ಲನೂ ನೊಂದ್ಕೊಂಡು ನಾವು ಮನೆ ಬಿಟ್ಟು ಹೋಗಬೇಕಪ್ಪ, ಇಲ್ಲಿ ನಮಗೆ ಗೌರವ ಇಲ್ಲ, ಸ್ಥಾನ ಇಲ್ಲ, ಬೆಲೆ ಇಲ್ಲ ಅಂದ್ಕೊಂಡು ಹೋಗಿಬಿಟ್ರೆ ಎಲ್ಲಿ ಹೋಗೋದು? ಏನನ್ನ ಮಾಡೋದು? ಮನುಷ್ಯನಿಗೆ ಅದು ಹೆಣ್ಣಿರಲಿ ಗಂಡಿರಲಿ ಅತ್ಯಂತ 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 ಸುರಕ್ಷಿತವಾದ ಒಂದೇ ಒಂದು ತಾಣ, ನೆಲೆ, ಸ್ಥಳ ಅಂತಂದರೆ ಅದು ಕುಟುಂಬ. ಆ ಕುಟುಂಬದ ನೆಲೆಯನ್ನು ನಾವು ತ್ಯಜಿಸಿ ಹೊರ ಹೋದರೆ ಎಲ್ಲೂ 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 ಶಾಂತಿ, ನೆಮ್ಮದಿ, ಗೌರವ, ಪ್ರೀತಿ ಏನೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಈ ಪ್ರಪಂಚದಲ್ಲಿ. ನಾವೇನೇ ಕಂಡ್ಕೊಳ್ಳೋದಿದ್ರೂ ಕೂಡ ಕುಟುಂಬದಲ್ಲೇ ಅದನ್ನು ಕಂಡ್ಕೋಬೇಕು. ಒಂದು ಸ್ವಲ್ಪ ವಿಶಾಲವಾದ ಹೃದಯಗಳಾಗಿ, ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಇದರ ಕುರಿತಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ನಮಗೆ ಅಪಮಾನ ಮಾಡಿದವ್ರು ಯಾರು? ನಮಗೆ ಅಗೌರವ ತೋರಿಸಿದವ್ರು ಯಾರು? ಯಾಕಾಗಿ ನಮಗೆ ಆ ಸ್ಥಿತಿ ಬಂತು? ಒಂದು ಸ್ವಲ್ಪ ನಾವೇ ಇಂಟ್ರಾಸ್ಪೆಕ್ಷನ್ ಮಾಡಿಕೊಂಡ್ರೆ, ಅವಲೋಕನ ಮಾಡಿಕೊಂಡ್ರೆ ಅಲ್ಲಿ ಪರಿಹಾರ ತಕ್ಷಣ ಸಿಕ್ಕೀತು. ಅದನ್ನು ಬಿಟ್ಟು ಕಡ್ಡಿ ಒಯ್ದು ಗುಡ್ಡ ಮಾಡಿಕೊಂಡು ಏನಂತಾರಲ್ಲ, ಉಗುರಿಲೆ ಹೋಗೋದನ್ನು ಕೊಡ್ಲಿ ತೊಗೊಂಡು ಕಡಿದ್ರು ಅನ್ನೋ ಹಂಗೆ ಅಲ್ಲೇ ಬಗೆಹರಿಬೇಕಾದಂಥ ಸಮಸ್ಯೆಯನ್ನು ಹೊರಗಡೆ ಹೊತ್ಕೊಂಡು ಹೋಗಿ ಅಲ್ಲಿ ಪಡಬಾರ್ದು ಪಾಡು ಪಟ್ಟು ಎಲ್ಲ ಕುಟುಂಬದ ನೆಲೆನೂ ಕಳ್ಕೊಂಡು, ಪ್ರೀತಿ ಪ್ರೇಮನೂ ಕಳ್ಕೊಂಡು ಅನಾಥ ಪ್ರಜ್ಞೆಯೊಳಗೆ ನರಳಿ ಸಾಯೋದಕ್ಕಿಂತ ಕುಟುಂಬದೊಳಗೆ ಏನೇ ಬರಲಿ, ಭಿನ್ನಾಭಿಪ್ರಾಯಗಳು, ವೈಮನಸ್ಸುಗಳು, ಕಲಹ, ದೊಂಬಿ ಅಲ್ಲಿ ಏನಾದರೂ ಇರಲಿ, ಅವರೆಷ್ಟೇ ನೋವು ಕೊಡಲಿ, ಅಪಮಾನ ಮಾಡಲಿ, ಹೊಂದ್ಕೊಂಡು ಓಕೆ, ಇಲ್ಲ ಮೌನವಾಗಿ ಏನೋ ಹೇಗೋ ಒಟ್ಟಾರೆ ಕುಟುಂಬದೊಳಗೆ ಸಹಿಸಿಕೊಂಡು ಸಾರಿಸಿಕೊಂಡು ಇರೋದು ಬಹಳ ಉತ್ತಮವಾದಂಥದ್ದು ಬದುಕಿಗೆ. ಯಾವ ಕಾಲನೂ ಶಾಶ್ವತವಾಗಿ ಇರಲ್ಲ, ಹೀಗೆ ಇರ್ತಾರೆ ಯಾವಾಗಲೂ ಮನುಷ್ಯ ಅಂತ ಹೇಳೋಕ್ಕಾಗಲ್ಲ. ಮನುಷ್ಯನ ಮನಸ್ಸು ಚೇಂಜ್ ಆಗ್ತಿರ್ತದೆ. ಇವತ್ತು ನಮ್ಮನ್ನು ದ್ವೇಷ ಮಾಡೋರು ನಾಳೆ ನಮ್ಮನ್ನು ಪ್ರೀತಿ ಮಾಡಬಹುದು, ಇವತ್ತು ಪ್ರೀತಿ ಮಾಡ್ತಾ ಇರೋರು ನಾಳೆ ನಮ್ಮನ್ನು ದ್ವೇಷ ಮಾಡಬಹುದು. ಮನಸ್ಥಿತಿ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತದಲ್ಲ. ಅದಕ್ಕೆ ಆ ಕ್ಷಣ ಬಂದ ತಕ್ಷಣ ಏನೋ ಅಂತೇಳಿ ಮೂಗಿನ ಮೇಲೆ ನೊಣ ಕೊಟ್ಟರೆ ಮೂಗನ್ನೇ ಕಟ್ ಮಾಡ್ಕೊಂಡು ಹೋಗಿ ಅಷ್ಟು ಸಿಟ್ಟಿಗೆ ನಾವು ಅಧೀನರಾದರೆ ಆ ಸಿಟ್ಟು ನಮ್ಮನ್ನು ಯಾವ ದಾರಿಯೊಳಗೆ ಬೇಕಾದರೂ ಎಳ್ಕೊಂಡು ಹೋಗ್ತದೆ. ಮಾಡಬಾರ್ದು ಫಜೀತಿ ಮಾಡಿ ಏನು 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 ಪಡ್ಕೊಂಡಾಗ ಏನು ಸಾಧನೆ ಇದರಿಂದ? ಅದಕ್ಕೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದು. ಭಾಳ ಗನಂದಾರಿ ಕೆಲಸ ಮಾಡೋರು ಹಂಗೆ ನಾವು ಉಪದೇಶ ಮಾಡಿಬಿಡ್ತೀವಿ, ಭಾಳ ಸರಳವಾಗಿ ಸಲಹೆ ಕೊಟ್ಬಿಡ್ತೀವಿ. ನಮಗೆ ಗೌರವ ಇಲ್ಲ ಅಂದ್ರೆ ಅಲ್ಲಿ ಹಂಗ್ರಿ ಇರೋದು, ಅದ್ಯಾಕ್ರಿ ನಾವ್ಯಾಕ್ರಿ ಅವ್ರ ಕೈಯೊಳಗೆ ಅಷ್ಟು ಅಧೀನರಾಗಿರಬೇಕು, ನಾವ್ಯಾಕ್ರಿ ಹಾಗೆಲ್ಲ ಅನಿಸ್ಕೋಬೇಕು? ಎಷ್ಟು ಸಣ್ಣ ಸಣ್ಣ ಮಕ್ಕಳು ಸಹಿತ ಹೀಗೆ ಎದೆ ಉಬ್ಬಿಸಿ ಮಾತಾಡ್ತಾವೆ ಈಗಿನ. ಅಲ್ಲ ಹೋಗಿ ಆಮೇಲೆ ಅಲ್ಲಿ ಅನುಭವಿಸ್ತೀವಲ್ಲ ಬೇರೆಯವ್ರ ಕೈ ಕೆಳಗೆ, ಬೇರೆಯವರಿಂದ ಎಲ್ಲನೂ ಬೇರೆ ನಮೂನೆಯ ಕಷ್ಟ ಸಂಕಷ್ಟಗಳನ್ನು ಎದುರಿಸ್ತೀವಲ್ಲ, ಅದಕ್ಕಿಂತ ಉತ್ತಮ ಅಲ್ಲ ನಮ್ಮ ಕುಟುಂಬ, ನಮ್ಮ ಪರಿವಾರ, ನಮ್ಮ ಜನ, ನಮ್ಮ ಬಂಧು ಬಳಗ, ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ನಾವೆಲ್ಲರೂ ಅದು ಬರಲಿ ಹೋಗಲಿ ಮಾತು ಏನಾದರೂ ಆಗಲಿ
ಅಲ್ಲಿನೇ ಅನುಸರಿಸ್ಕೊಂಡು ಹೊಂದ್ಕೊಂಡು ಪ್ರೀತಿಯಿಂದ, ಪ್ರೀತಿ ಇಲ್ಲ ಅಂದರೂ ಕೂಡ ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ನಾವೇ ಕೊಟ್ಟು, ಅವ್ರು ನಮಗೆ ಕೊಡಲಿಕ್ಕಿಲ್ಲ, ನಾವೇ ಕೊಟ್ಟು ಆಮೇಲೆ ಸಿಗ್ತದೋ ಬಿಡ್ತದೋ ಭಗವಂತನಿಗೆ ಬಿಡೋದು ನಿರೀಕ್ಷೆ ಬೇಡ. ನಾವಂತೂ ಕೊಡೋದು, ನಮ್ಮ ಪಾಲಿನ ಕರ್ತವ್ಯವನ್ನು ಧರ್ಮವನ್ನು ನಾವು ಪಾಲಿಸೋದು, ನಂತರ ಸಿಗಲಿ ಬಿಡಲಿ. ಈ ರೀತಿ ನಾವು ಒಂದು ಸುರಕ್ಷಿತವಾದ ತಾಣದೊಳಗೆ ಇರೋದು ಬಹಳ ಉತ್ತಮ ಅನ್ನಿಸ್ತದೆ ರೀ. ಈ ಮಾತುಗಳಿಗೆಲ್ಲ ಕಿವಿ ಕೊಟ್ಟು ಅವ್ರ ದುನಿಯಾನೇ ಹೇಳ್ತಾರೆ ಅವರು, ನಾವು ನಿಂತ ಜಾಗನೇ ಸರಿಯಿಲ್ಲ ಅಂತಂದುಬಿಟ್ರೆ ಪ್ರತಿಯೊಂದು ಮಾತಿಗೂ ಅರ್ಥ ಕಲ್ಪಿಸ್ಕೊಂಡು ಹೋಗ್ಬಿಟ್ವಿ ಅಂತಂದರೆ ಬದುಕೋದು ಭಾಳ ದುರ್ಭರ ಆಗಿಬಿಡ್ತದೆ ಬದುಕು. ಪುಸ್ತಕದೊಳಗೆ ಇದ್ದಿದ್ದನ್ನೆಲ್ಲ ಮಸ್ತಕಕ್ಕೆ ಇಳಿಸ್ಕೊಂಡು, ಮಸ್ತಕದೊಳಗೆ ಏರಿಸ್ಕೊಂಡಿದ್ದೆಲ್ಲ ಹೃದಯಕ್ಕೆ ತಂದುಕೊಂಡು, ಹೃದಯಕ್ಕೆ ಬಂದದ್ದನ್ನೆಲ್ಲ ಆಚರಣೆಗೆ ತಂದುಕೊಂಡು ಪಡಬಾರದು ಪಾಡು ಪಟ್ಟು ಹೀನವಾಗಿ ಬದುಕೋ ಸ್ಥಿತಿ ತಂದುಕೊಳ್ಳೋದಕ್ಕಿಂತ ಕುಟುಂಬದಲ್ಲೇ ಒಂದು ಸತಿ ಹಂಗೆ, ಒಂದು ಸತಿ ಹಿಂಗೆ, ಒಮ್ಮೆ ಮ್ಯಾಲ ಒಮ್ಮೆ ಕೆಳಗೆ ಏನೇನೋ ಬರ್ತಾವೆ ಏರುಪೇರುಗಳು, ಸುಖ ದುಃಖ ನೋವು ನಲಿವು ಎಲ್ಲದರ ಮಿಶ್ರಣ ಕುಟುಂಬ. ಆ ಕುಟುಂಬದೊಳಗೇ ನಾವು ಸಹಿಸ್ಕೊಂಡು ಸಹನೆ ಮಾಡಿಕೊಂಡು ಜೀವನವನ್ನು ಸುಂದರಗೊಳಿಸ್ಕೊಳ್ಳೋದ್ರತ್ತ ನಮ್ಮ ಚಿತ್ತವನ್ನು ಹರಿಬಿಟ್ವಿ ಅಂತಂದರೆ ಆ ಕುಟುಂಬ ಜೀವನ ಸ್ವರ್ಗ ನಂದನವನ ಆಗುತ್ತದೆ ನಮ್ಮ ಪಾಲಿಗೆ. ಇಲ್ಲದೆ ಹೋದರೆ ನಮ್ಮ ನರಕವನ್ನು ನಾವೇ ಸೃಷ್ಟಿಸ್ಕೊಂಡು ಗೋಳಾಡಬೇಕಾಗ್ತದೆ. ಎಲ್ಲರಿಗೂ ಸ್ವಾಭಿಮಾನ ಇದ್ದದ್ದೇ, ನಮಗೆ ಅಷ್ಟೇ ಇಲ್ಲ, ಕುಟುಂಬದೊಳಗೆ ಇದ್ದವರೆಲ್ಲರಿಗೂ ಸ್ವಾಭಿಮಾನ. ಎಲ್ಲರೂ ಹಾಗೆ ಯೋಚನೆ ಮಾಡಿ ಮನೆ ಬಿಟ್ಟು ಹೋಗ್ಬಿಟ್ರೆ ಮತ್ತೇನು ರೀ ಕುಟುಂಬದ ಅರ್ಥ ಎಲ್ಲಿ ಉಳೀತು? ಅದಕ್ಕೆ ಒತ್ತಿ 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 ಹೇಳೋದು, ಜಗತ್ತಿನಲ್ಲೇ ಕುಟುಂಬಕ್ಕಿಂತ ಸುರಕ್ಷಿತವಾದ ನೆಮ್ಮದಿಯ ಶಾಂತಿಯ ತಾಣ, ನೆಲೆ, ಆಶ್ರಯ ಎಲ್ಲೆಲ್ಲೂ ಇಲ್ಲ. ಅತಿಶಯೋಕ್ತಿ ಅಲ್ಲ ಇದು ಮಾತು, ಇದೇ ಸತ್ಯ. ಜಗತ್ತಿನೊಳಗೆ ಇದೇ ಒಂದು ಅತ್ಯಂತ ಸುರಕ್ಷಿತವಾದ ನೆಮ್ಮದಿಯ ನೆಲೆ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಯಾರೇ ಆಗಿರಲಿ, ಅತ್ತೆ ಮಾವ ಸೊಸೆ ಮಗಳು ಮಗ ಎಂಥದ್ದೇ ಇರಲಿ ಸಂಬಂಧ, ಯಾರೂ ಕುಟುಂಬ ಬಿಟ್ಟು ಆಚೆ ಹೋಗಲೇಬಾರ್ದು. ಇಂಥ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು, ಹೊಂದ್ಕೊಳ್ಳಾರ್ದೇ ಇರೋ ಕಾರಣಕ್ಕೆ, ಗೌರವಕ್ಕೆ ಚ್ಯುತಿ ಬಂತು, ನನಗೆ ಅಪಮಾನ ಆಯಿತು, ನಂಗೆ ನೋವಾಯಿತು, ಹೊರಗಡೆ ಹೋಗಬಾರ್ದು. ನಾವು ಕೆಲಸಕ್ಕೋಸ್ಕರ ಏನೋ ಅವು ಕೆಲಸ ಬೇರೆ ಹೋಗಿ ಬರೋದು, ಮತ್ತೆ ಅಲ್ಲೇ ಬರಬೇಕು. ಹಕ್ಕಿಗಳು ಮರಳಿ ಗೂಡಿಗೆ ಬರಬೇಕು. ಆವಾಗಲೇ ಅವಕ್ಕೆ ನೆಮ್ಮದಿಯ ನಿದ್ರೆ. ನಮಗೂ ಕೂಡ ನಿದ್ರೆಯ ಅವಶ್ಯಕತೆ ಇದೆ, ಆರೋಗ್ಯದ ಅವಶ್ಯಕತೆ ಇದೆ, ಶಾಂತಿ ನೆಮ್ಮದಿ ಬೇಕು, ಸಂತೋಷ ಪಡಬೇಕು ನಾವು ಕೂಡ. ಇದೆಲ್ಲವೂ ಹೊರಗಡೆ ಎಲ್ಲೂ ಸಿಗಲ್ಲ. ದುಡ್ಡು ಕೊಟ್ಟರೆ ಇದು ಯಾವುದೂ ಸಿಗಲ್ಲ. ಬೇರೆಯವರು ನಮಗೆ ಇದನ್ನು ಕೊಡಲ್ಲ. ಮನೆಯವರು ಮಾತ್ರ ಏನು ಕೊಟ್ಟರು, ಒಳ್ಳೇದು ಕೊಟ್ಟರು ಮನೆಯವರೇ ಕೊಡಬೇಕು, ಕೆಟ್ಟದ್ದು ಕೊಟ್ಟರು ಕೂಡ ಮನೆಯವರೇ ಕೊಡಬೇಕು. ಅದಕ್ಕೋಸ್ಕರ ನಮ್ಮ ಕುಟುಂಬ, ನಮ್ಮ ಮನೆಯವರು, ನಾವು ಎಲ್ಲರೂ ಹೊಂದ್ಕೊಂಡಿದ್ದಾಗ ಮಾತ್ರ ಬದುಕೊಂದು ಸಮರಸದ ಗೂಡಾದೀತು ಅಂತ ಹೇಳ್ತಾ ಧನ್ಯವಾದ.